ಮಾಡಿದ್ರು. ಪ್ರಪಂಚಕ್ಕೆ ಸವಾಲ್ ಎಸೆದು ಒಂದಾಗಿದ್ರು. ಪೋಷಕರ ಮಾತನ್ನು ಧಿಕ್ಕರಿಸಿ ಮದುವೆ ಆಗಿದ್ರು. ಪೊಲೀಸ್ ಠಾಣೆಯಲ್ಲೂ ಹುಡುಗಿ ಧೈರ್ಯವಾಗಿ ಪ್ರೇಮಿಯ ಕೈ ಹಿಡಿದು ಹೊರಡ್ತೀನಿ ಅಂತ ಹೇಳಿದ್ಲು. ಇಲ್ಲಿಗೆ ಎಲ್ಲವೂ ಮುಗೀತು ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಪ್ರೇಮಿಗಳಿಬ್ಬರು ಕೈ ಕೈ ಹಿಡಿದು ಪೊಲೀಸ್ ಸ್ಟೇಷನ್ ದಾಟ್ತಿದ್ದಂತೆ ನೆತ್ತರ ಕೋಡಿ ಹರಿದಿದೆ. ಮಾಡಿದ ಒಂದು ತಪ್ಪಿಗೆ ಇಬ್ಬರನ್ನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಪ್ರೀತಿ ಮಾಡಿದ ತಪ್ಪಿಗೆ ಇಬ್ಬರ ಪ್ರಾಣ ಹೋಗಿದೆ. ಇಷ್ಟಕ್ಕೂ ಏನಿದು ನೆತ್ತರ ಪ್ರೇಮ್ ಕಹಾನಿ? ಜೋಡಿ ಕೊಲೆ ನಡೆದಿದ್ದು ಹೇಗೆ? ಪ್ರೇಮಿಗಳಿಬ್ಬರು ಹೊಸ ಜೀವನ ಆರಂಭಿಸಬೇಕಾದಾಗಲೇ ನೆತ್ತರು ಹರಿದಿದ್ದೆ ಹೇಗೆ? ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯಾವುದೋ ಒಂದು ಹುಡುಗಿ ಕೇಸು ಈ ನಮ್ಮ ಏರಿಯಾದಲ್ಲೇ JB ನಗರದಲ್ಲೇ ಒಂದು ಹುಡುಗ ಓಡೋಗಿದ್ರು. ದುರ್ಗಿ ನಗರದಿಂದ ರಂಗಪ್ಪ ಸರ್ಕಲ್ಗೆ ಬಂದಿದ್ದಾನೆ ಅವನು. ಅಷ್ಟರಲ್ಲಿ ಅರ್ಧ ಗಂಟೆಲಿ ಹಂಗೆ ಮಾಡಿದಾನೆ. ಟೀ ಕುಡ್ಕೊಂಡು ಹಿಂಗೆ ಏರಿಯಾಗೆ ಹೋಗಿದ್ದಾರೆ ಅಂತ ಸರ್ಕಲ್ಗೆ ಆವಾಗಲೇ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸರ್ ಏನಿಲ್ಲ, ನಮ್ಮ ಏರಿಯಾದಲ್ಲಿ ಒಂದು ಹುಡುಗಿ ಓಡೋಗಿದ್ರು. ಹುಡುಗಿ ಮನೆಯವರು ಅವ್ರ ಕಡೆಯವರು ಈ ಥರ ಮಾಡಿರೋದು. ಯಾರನ್ನ ಕೇಳಿದ್ರು, ಯಾರನ್ನ ವಿಚಾರಿಸಿದ್ರು, ಎಲ್ಲರೂ ಹೇಳೋದು ಒಂದೇ: ಪ್ರೇಮಿಗಳಿಬ್ಬರ ವಿಷಯದಲ್ಲಿ ನಡೀಬಾರ್ದು ನಡೆದು ಬಿಟ್ಟಿದೆ. ಪ್ರೇಮಿಗಳ ವಿಚಾರಕ್ಕೆ ನೆತ್ತರ ಕೋಡಿ ಹರಿದು ಬಿಟ್ಟಿದೆ. ಏನೂ ತಪ್ಪು ಮಾಡದ, ಯಾರಿಗೂ ತೊಂದರೆ ಕೊಡದ ಇಬ್ಬರು ವ್ಯಕ್ತಿಗಳನ್ನ ಕೊಂದಿದ್ದಾರೆ ಅನ್ನೋದನ್ನೇ ಎಲ್ಲರೂ ಹೇಳ್ತಿರೋದು. ಇಲ್ಲಿ ನಡೆದಿರೋದು ಕೂಡ ಅದೇ. ಕಾರಣವಲ್ಲದ ಕಾರಣಕ್ಕೆ ಯಾರದ್ದೋ ಮೇಲಿನ ಕೋಪ ಇನ್ಯಾರದ್ದೋ ಮೇಲೆ ತೋರಿಸ್ಕೊಂಡಂತೆ ಆಗಿಬಿಟ್ಟಿದೆ. ಪೋಷಕರ ಮಾತು ಧಿಕ್ಕರಿಸಿ ಮನೆ ಬಿಟ್ಟ ಪ್ರೇಮಿಗಳು. ರಾಜಿ ಪಂಚಾಯಿತಿ ನಡೆದ ಮರುಕ್ಷಣವೇ ಡಬಲ್ ಮರ್ಡರ್. ಪ್ರೀತಿ ಮಾಡಿದ್ದು ಯಾರೋ, ಬಲಿಯಾಗಿದ್ದು ಮತ್ಯಾರೋ. ಡಿಸೆಂಬರ್ 11ನೇ ತಾರೀಕು ಕತ್ತಲು ಕವಿದಿತ್ತು. ಈ ಹೊತ್ತಲ್ಲಿ ಇಡೀ ಶಾಂತವಾಗಿದ್ದ ಶಿವಮೊಗ್ಗದ ಭದ್ರಾವತಿ ಪಟ್ಟಣ ಅಕ್ಷರಶಃ ಬೆಚ್ಚಿ ಬಿದ್ದಿತ್ತು. ವಾತಾವರಣ ಫುಲ್ ಚೇಂಜ್ ಆಗಿಬಿಟ್ಟಿತ್ತು. ಯುವಕರಂತೂ ಇರೋ ಬರೋ ಕೆಲಸ ಬಿಟ್ಟು ಆಸ್ಪತ್ರೆ ಬಳಿ ಹೋಗೋಕೆ ಮುಂದಾಗಿದ್ರು. ಇನ್ನು ಕೆಲವರು ಏನಾಯ್ತು ಅಂತ ಮಾತನಾಡ್ಕೊಳ್ತಿದ್ರು. ಯಾಕಂದ್ರೆ ಕೆಲ ನಿಮಿಷಗಳಲ್ಲಿ ಊಹೆ ಮಾಡಲಾಗದಂತಹ ಘಟನೆ ನಡೆದು ಬಿಟ್ಟಿತ್ತು. ತಪ್ಪೇ ಮಾಡದ ಇಬ್ಬರನ್ನ ಕೊಚ್ಚಿ ಕೊಂದು ಹಾಕಿದ್ರು. ಆರ್ಮಿಗೆ ಸೇರಬೇಕು ಅಂತ ತಯಾರಿ ನಡೆಸುತ್ತಿದ್ದ ಯುವಕ ಹಾಗೂ ಏರಿಯಾದಲ್ಲಿ ಮುಖಂಡನಂತೆ ಇರ್ತಿದ್ದ ವ್ಯಕ್ತಿಯನ್ನ ಸುಡುಗಾಡಿಗೆ ಕಳುಹಿಸಿಬಿಟ್ಟಿದ್ರು. ಆ ಇಬ್ಬರು ಇವರೇ ನೋಡಿ. ಪದಕಗಳ ಮುಂದೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡಿರೋ ಈ ಯುವಕನೇ ಮಾಡದ ತಪ್ಪಿಗೆ ಬಲಿಯಾಗಿ ಹೋಗಿರೋದು. ಅನ್ಯಾಯವಾಗಿ ಸಾವಿನ ಮನೆ ಸೇರಿ ಬಿಟ್ಟಿರೋದು. ಬಾಳಿ ಬದುಕಬೇಕಿದ್ದವನು, ಇಡೀ ಮನೆಗೆ ಆಸರೆ ಆಗಬೇಕಿದ್ದವನು, ಸೈನಿಕನಾಗಬೇಕು ಅನ್ನೋ ಕನಸಿನ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದವನು. ಆದರೆ ಸ್ನೇಹಿತರ ಪ್ರೀತಿ ವಿಷಯದಲ್ಲಿ ಬಲಿಯಾಗಿ ಹೋಗಿದ್ದಾನೆ. ಹೆಸರು ಕಿರಣ್. ಭದ್ರಾವತಿಯ JB ನಗರದ ನಿವಾಸಿ. 25 ವಯಸ್ಸಿನ ಈ ಕಿರಣ್ ಡಿಗ್ರಿ ಮುಗಿಸೋ ಕೆಲಸದಲ್ಲಿ ನಿರತನಾಗಿದ್ದ. ಡಿಗ್ರಿ ಮುಗಿಸಿ ಆರ್ಮಿಗೆ ಸೇರೋ ಕನಸು ಕಂಡಿದ್ದ. ಅದಾಗಲೇ ಆರ್ಮಿ ಸೆಲೆಕ್ಷನ್ಗೆ ಹೋಗಿ ಬಂದಿದ್ದ. ಇಷ್ಟೇ ಅಲ್ಲ, ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ಛಲದಲ್ಲಿದ್ದ. ದೊಡ್ಡದಾಗಿ ಮನೆ ಕಟ್ಟಿಸಿ ಆಮೇಲೆ ಮದುವೆ ಆಗುವುದಾಗಿ ಕನಸು ಕಂಡಿದ್ದ. ಆದ್ರೀಗ ಅರ್ಧ ದಾರಿಯಲ್ಲಿ ಕೊಲೆಯಾಗಿ ಹೋಗಿದ್ದಾನೆ. ನೀಚರ ಏಟಿಗೆ ಬಲಿಯಾಗಿ ಹೋಗಿದ್ದಾನೆ.
ಪೇಂಟಿಂಗ್ ಕೆಲ್ಸಕ್ಕೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಹಾಕ್ಕೊಂಡು ಸರ್ಕಲ್ ಬಂದು ಅಲ್ಲಿ ಟೀ ಕುಡ್ದು ಹೋಗಿದ್ದಾನಂತೆ. ನಾನು ರಾಗಿ ಬೀಸ್ಕೊಬರಕ್ಕೆ ಮಿಷಿನ್ಗೆ ಹೋಗಿದ್ದೀನಿ. ಆಮೇಲೆ 7:15 ನಮ್ಮ ತಂಗಿ ಫೋನ್ ಮಾಡೈತೆ, ಕಿರಣನ್ಗೆ ಯಾರೋ ಚುಚ್ಚಿಬಿಟ್ಟಿದ್ದಾರೆ, ಬೇಗ ಬಾ ನೀನು ಅಂದಿದ್ದಕ್ಕೆ ಅಷ್ಟೊತ್ತಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಕರ್ಕೊಂಡೋಗಿ ಬಂದಿದ್ದಾರೆ. ಅವ್ನು ಯಾರು ಸುದ್ದಿಗೆ ಹೋಗಿ ಅವನಲ್ಲಿ ಒಂದು ಯಾವ ಹ್ಯಾಬಿಟ್ ಇಲ್ಲ ಅವನಿಗೆ. ಅಮ್ಮ ನಮ್ಮ ಕೆಲಸ ಎಷ್ಟಾಯ್ತೋ, ನಮ್ಮ ಮನೆ ಎಷ್ಟಾಯ್ತೋ, ನಾವು ಅಷ್ಟರಲ್ಲೇ ಇರಬೇಕಮ್ಮ ಅನ್ನೋದು ಅವನ ಬುದ್ಧಿ. ಕಿರಣ್ ಜೊತೆ ಕೊಲೆಯಾಗಿ ಹೋಗಿರೋ ಮಂಜುನಾಥ್ ಕೂಡ ಭದ್ರಾವತಿಯ ಜೈ ಭೀಮ್ ನಗರದ ನಿವಾಸಿ. ಏರಿಯಾದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಯುವಕರು ಏನೋ ಗಲಾಟೆ ಮಾಡಿಕೊಂಡಿದ್ದಾರೆ ಅನ್ನೋ ವಿಷಯ ಹೊರಬರ್ತಾ ಇದ್ದಂತೆ ಮಂಜುನಾಥ್ ಮುಂದೆ ಬಂದು ನಿಲ್ಲುತ್ತಿದ್ದ, ಸಮಸ್ಯೆಯನ್ನ ಬಗೆಹರಿಸೋ ಪ್ರಯತ್ನ ಮಾಡುತ್ತಿದ್ದ, ಏರಿಯಾದಲ್ಲಿ ಮುಖಂಡನಂತೆ ಕಾಣಿಸ್ಕೊಳ್ತಿದ್ದ. ಇಂತಹ ವ್ಯಕ್ತಿಯನ್ನೇ ಪರಮಪಾಪಿಗಳು 5 ಕಿರಾತಕರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಏನು ಇಬ್ಬರು ಯುವಕರು ಕೊಲೆ, ಅದು ನಮ್ಮ ಜೆ ಭೀಮ್ ನಗರದ ಯುವಕರ ಒಂದಿಬ್ಬರು ಕೊಲೆ, ನಿಜವಾಗ್ಲೂ ಅದು ಅಂಥ ಒಂದು ಘಟನೆ ನಡೀಬಾರ್ದು. ಭಾಳ ದುರದೃಷ್ಟಕರವಾದಂಥ ವಿಚಾರ. ಏಕೆಂತಂದರೆ ಯಾವುದೇ ಕಾರಣ ಇಲ್ದಲೆ ಮತ್ತು ಯಾವುದೇ ಗಲಾಟೆಗಳ ಹಿನ್ನೆಲೆ ಇಲ್ದಲೆ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ. ನಿಜವಾಗ್ಲೂ ಅದು ಬಹಳ ಬೇಸರವಾದ ಸಂಗತಿ. ಇಲ್ಲಿ ರಣಕೇಕೆ ಹಾಕಿರೋದು, ಇಬ್ಬರನ್ನ ಮಲೆನಾಡಿನ ಹೆಬ್ಬಾಗಿಲಿಗೆ ಬಲಿ ಕೊಟ್ಟಿರೋದು ಈ ರಣರಾಕ್ಷಸರೇ. ಈ 5 ಎಲ್ಲರೂ ಜೈ ಭೀಮ್ ನಗರದ ನಿವಾಸಿಗಳೇ. ಥೇಟ್ ರೌಡಿ ರೀತಿ ಕಾಣಿಸ್ತಿರೋ ಈತ ಮಂಜುನಾಥ್ ಅಲಿಯಾಸ್ ಸೈಲೆಂಟ್ ಶಶಿ. ಈತ ಭರತ್ ಉರ್ಫ್ ಸುಂಡು, ಮತ್ತೊಬ್ಬ ಸಂಜಯ್ ಅಲಿಯಾಸ್ ಕುಳ್ಳ, ಇನ್ನೊಬ್ಬ ಸುರೇಶ್ ಅಲಿಯಾಸ್ ಸೂರಿ. ಫುಲ್ ಸೀರಿಯಸ್ ಆಗಿ ಲುಕ್ ಕೊಡ್ತಿರೋ ಈತ ವೆಂಕಟೇಶ್ ಅಲಿಯಾಸ್ ಕೆಂಚ. ಈತನೇ ನೋಡಿ ಈ ಗ್ಯಾಂಗಿನ ಲೀಡರ್. ಎಲ್ಲವೂ ಸುಸೂತ್ರವಾಗಿ ನಡೀಬೇಕಿದ್ದ ಜಾಗದಲ್ಲಿ ಜೋಡಿ ಹೆಣ ಬೀಳಿಸೋಕೆ ಮುಂದಾಗಿದ್ದವನು. ಕೊಲೆ ಮಾಡಿದಾರಲ್ಲ ಆ ಹುಡುಗರು ಸ್ವಲ್ಪ ಬಹಳ ರೋಷವಾಗಿ ಕೂಗಾಡ್ತಿದ್ರು. ನಾವು ಬಿಡಲ್ಲ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಕೂಗಾಡ್ತಾ ಇದ್ರು. ಅದಕ್ಕೆ ನಾನು ಕೂಡ ಅವ್ರನ್ನೆಲ್ಲ ಬೈದು. ಕೊಲೆ ಮಾಡಿರೋ ಹುಡುಗರ ಹೆಸರು ಸಂಜಯ್, ವೆಂಕಟೇಶ, ಆಮೇಲೆ ಸುರೇಶ, ಶಶಿ, ವೆಂಕಟೇಶ ಅಲಿಯಾಸ್ ಕೆಂಚ. ಆಮೇಲೆ ಇನ್ನು 3 ಜನ, ಇನ್ನೊಂದು 4 ಜನ ಹುಡುಗರ ಹೆಸರು ನನಗೆ ಗೊತ್ತಿಲ್ಲ. ಇವರು ಬಹಳ ಮುಂಚೂಣಿಯಲ್ಲಿದ್ದು ನಿನ್ನೆ ಅಲ್ಲಿ ಕೂಗಾಡ್ತಾ ಇದ್ರು. ಕಿರಣ್ ಹಾಗೂ ಮಂಜುನಾಥನನ್ನ ಕೊಲೆ ಮಾಡಿರುವುದು ಪ್ರೇಮಿಗಳಿಬ್ಬರು ಮದುವೆ ಆಗಿದ್ದಕ್ಕೆ, ಪ್ರೇಮಿಗಳಿಬ್ಬರು ಒಂದಾಗಿದ್ದಕ್ಕೆ ಅನ್ನೋದು ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಅಸಲಿಗೆ ಈ ಜೋಡಿ ಕೊಲೆಗೆ ಮತ್ತೊಂದು ಮುಖ್ಯ ಕಾರಣ ಇದೆ. ಪ್ರೀತಿ ಅನ್ನೋದು ಬರೀ ನೆಪ ಮಾತ್ರ ಆಗಿದ್ರೆ ಕಾರಣ ಇನ್ನೊಂದಿದೆ. ಆ ಇನ್ನೊಂದು ಅಸಲಿ ಕಾರಣ ಜೊತೆ ಏನೇನಾಯ್ತು, ಹೇಗೆಲ್ಲ ಅನಾಹುತಕ್ಕೆ ದಾರಿಯಾಗುತ್ತೆ, ಯುವಕರು ಮಾಡೋ ಮಿಸ್ಟೇಕ್ ಏನು ಅನ್ನೋದನ್ನ ಒಂದೊಂದಾಗಿಯೇ ತೋರಿಸ್ತಾ ಹೋಗ್ತೀವಿ ನೋಡಿ. ಕಣ್ಣಲ್ಲೇ ಸಿಗ್ನಲ್ ಕೊಟ್ಟು ಪ್ರೀತಿ, ಪೋಷಕರ ಮಾತು ಧಿಕ್ಕರಿಸಿ ಮದುವೆ. ಈ ಸ್ಟೋರಿಯಲ್ಲಿ ಬರೋ ಪ್ರೇಮಿಗಳು ನಂದೀಶ್ ಹಾಗೂ ಸೃಷ್ಟಿ. ಈ ನಂದೀಶ್ ಭದ್ರಾವತಿ ನಗರದಲ್ಲಿ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ. ತಾನಾಯ್ತು ತನ್ನ ಕೆಲಸವಾಯ್ತು ಅಂತ ಇರ್ತಿದ್ದ. ಈ ನಡುವೆ ನಂದೀಶ್ ಕಣ್ಣಿಗೆ ಚನ್ನಪಟ್ಟಣದ ಸೃಷ್ಟಿ ಕಾಣಿಸ್ಕೊಂಡಿದ್ದಾಳೆ. ವಿದ್ಯಾಭ್ಯಾಸ ಅಂತ ದೊಡ್ಡಮ್ಮಳ ಮನೆಗೆ ಆಗಮಿಸಿದ್ದ ಸೃಷ್ಟಿ ಹಾಗೂ ನಂದೀಶ್ ನಡುವೆ ಪರಿಚಯವಾಗಿದೆ. ಆ ಪರಿಚಯ ಪ್ರೀತಿಗೆ ತಿರುಗಿದೆ. ಇಬ್ಬರು ಫೋನ್ನಲ್ಲಿ ಚಾಟಿಂಗ್ನಲ್ಲಿ ಬ್ಯುಸಿಯಾಗಿರ್ತಾರೆ. ಆಗಾಗ ಕದ್ದು ಮುಚ್ಚಿ ಮೀಟಾಗಿ ಪ್ರೀತಿಯ ಮಾತುಗಳನ್ನಾಡ್ತಿದ್ರು. ಈ ನಡುವೆ ಈ ಸೃಷ್ಟಿ ವ್ಯಾಸಂಗ ಬಿಟ್ಟು ಮೆಡಿಕಲ್ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದಳು. ಚಿಕ್ಕ ವಯಸ್ಸಿನಲ್ಲೇ ಅರಳಿದ್ದ ಈ ಪ್ರೀತಿ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯುತ್ತೆ. ಏನೇ ಆದ್ರೂ ಸರಿ, ಎಷ್ಟೇ ಆದ್ರೂ ನಾವಿಬ್ಬರು ದೂರವಾಗಬಾರ್ದು ಅಂತ ಆಣೆ ಪ್ರಮಾಣ ಮಾಡಿಕೊಂಡಿರ್ತಾರೆ. ಆದ್ರೆ ಇವರಿಬ್ಬರ ಪ್ರೀತಿ ವಿಷಯ ಪೋಷಕರಿಗೆ ಗೊತ್ತಾಗಿ ಬಿಡುತ್ತೆ. ಹೀಗಾಗಿ ಹುಡುಗಿ ಮನೆಯವರು ಪ್ರೀತಿಗೆ ವಿರೋಧ ಮಾಡ್ತಾರೆ. ಒಂದೇ ಜಾತಿಯಾಗಿದ್ರೂ ಕೂಡ ಪ್ರೀತಿಯನ್ನ ತಿರಸ್ಕಾರ ಮಾಡ್ತಾರೆ.
ಹೀಗಾಗಿ ಪ್ರೇಮಿಗಳಿಬ್ಬರು ಒಂದು ನಿರ್ಧಾರಕ್ಕೆ ಬಂದು ಬಿಡ್ತಾರೆ. ಒಂದಾಗೋಣ ಬಾ ಅಂತ ಮನೆ ಬಿಟ್ಟು ಓಡಿ ಹೋಗ್ತಾರೆ. ಇಬ್ಬರೂ ಸೈಲೆಂಟ್ ಆಗಿ ಮದುವೆಯಾಗಿ ಹೈದರಾಬಾದ್ ಸೇರಿಬಿಟ್ಟಿರ್ತಾರೆ. ಯಾವಾಗ ಹೆಣ್ಮಗಳು ಹೊಸಲು ದಾಟಿದ್ಲೋ ಆಗ ಪೋಷಕರು ಹಳೇನಗರ ಠಾಣೆಯ ಮೆಟ್ಟಿಲು ಏರಿದ್ದಾರೆ. ಇವರಿಬ್ಬರ ಮಧ್ಯೆ ಸ್ನೇಹ ಇರುತ್ತೆ ಮತ್ತು ಪ್ರೀತಿ ಕೂಡ ಇರುತ್ತೆ. 2 ಡೇಸ್ ಮುಂಚೆ ಅವರು ಹೈದರಾಬಾದ್ಗೆ ಹೋಗಿರ್ತಾರೆ. ಸೊ ಅಲ್ಲಿ ಹೋಗಿ ಇಲ್ಲ ನಾವಿಬ್ಬರು ಒಟ್ಟಿಗೆ ಮದುವೆ ಮಾಡ್ಕೊಳ್ಳೋಣ, ನಾವಿಬ್ಬರು ಪ್ರೀತಿ ಮಾಡ್ತಿರ್ತೀವಿ ಅಂತಂದು ಹೇಳಿ ಇಬ್ಬರು ಮನೆಗಳಿಗೂ ಕೂಡ ತಿಳಿಸಿರ್ತಾರೆ. ಸೊ ಮನೆಯವರು ಕೂಡ ಸ್ಟೇಷನ್ಗೆ ಬಂದು ಇಲ್ಲ ಈ ರೀತಿ ಹೋಗಿದ್ದಾರಂತೆ ಸರ್, ನಮಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಬೇಡ, ನಮಗೆ 1 or 2 ಡೇಸ್ ಆದಮೇಲೆ ಅವ್ರು ಬರ್ತಾರೆ, ಅದಾದಮೇಲೆ ಕೂತ್ಕೊಂಡು ನೀವೇ ಮಾತಾಡ್ತೀರಂತೆ ಅಂತಂದು ಹೇಳಿರ್ತಾರೆ. ಠಾಣೆಯಲ್ಲಿ ರಾಜಿ, ನಗರದಲ್ಲಿ ಜೋಡಿ ಕೊಲೆ. ಪ್ರೇಮಿಗಳಿಬ್ಬರು ಮನೆ ಬಿಟ್ಟು ಹೋದಾಗಲೂ ಪೋಷಕರು ಗಲಾಟೆ ಮಾಡಿರಲಿಲ್ಲ. ಪ್ರೇಮಿಗಳು ಮದುವೆಯಾಗಿದ್ದಾರೆ ಅನ್ನೋ ವಿಷಯ ಗೊತ್ತಾದಾಗಲೂ ಸುಮ್ಮನಿದ್ರು. ಯಾಕಂದ್ರೆ ಅದಾಗಲೇ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಹೀಗಾಗಿ ಪೊಲೀಸರು ಪ್ರೇಮಿಗಳ ಸಂಪರ್ಕ ಬೆಳೆಸಿ ಠಾಣೆಗೆ ಕರೆಸಿಕೊಂಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಹುಡುಗಿ ಕಡೆಯವರು ಹಾಗೂ ಹುಡುಗನ ಕಡೆಯವರನ್ನ ಕರೆಯಿಸಿ ರಾಜಿ ಪಂಚಾಯಿತಿ ಮಾಡಿಸಿದ್ದಾರೆ. ಇಷ್ಟೇ ಅಲ್ಲ, ಯುವತಿಯ ಒಪ್ಪಿಗೆಯನ್ನೂ ಪೊಲೀಸರು ಕೇಳಿದ್ದಾರೆ. ಆಗ ಯುವತಿ ಪೋಷಕರ ಕಣ್ಣೆದುರೇ ಪ್ರೇಮಿಯ ಕೈ ಹಿಡಿದು ಹೋಗ್ತೀನಿ ಅಂತ ಹೇಳ್ತಾಳೆ. ಹೀಗಾಗಿ ಪೊಲೀಸರು ಎಲ್ಲರ ಒಪ್ಪಿಗೆ ಮೇರೆಗೆ ಪ್ರೇಮಿಗಳಿಗೆ ಆಶೀರ್ವಾದ ಮಾಡಿ ಮನೆಗೆ ಕಳುಹಿಸಿಕೊಡ್ತಾರೆ. ನಿನ್ನೆ ಸಂಜೆ ಸುಮಾರು 4:30-5 ಗಂಟೆ ಅವ್ರು ಸ್ಟೇಷನ್ ಹತ್ರ ಬರ್ತಾರೆ, ಹುಡುಗ ಹುಡುಗಿ ಇಬ್ಬರು ಕೂಡ. ಸೊ ಇಬ್ಬರು ಬಂದಾಗ ಅವ್ರು ಯಾರು ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, 2 ಕಡೆ ಫ್ಯಾಮಿಲಿ ಮೆಂಬರ್ಸ್ಗೆ ನಮ್ಮ ಸ್ಟೇಷನಲ್ಲಿ ಕರೆಸಿ ಈ ರೀತಿ ವಿಚಾರಣೆ ಮಾಡಿದಾಗ ಹುಡುಗಿ ಬಿಲ್ಕುಲ್ ನಾನು ಹುಡುಗನ ಜೊತೆನೇ ಹೋಗೋದು, ನಾನು ಮೇಜರ್ ಇದ್ದೀನಿ ಅಂತ ಹೇಳಿದಾಗ ಕಾನೂನು ಪ್ರಕಾರ ನಾವು ಆಕೆಗೆ ಏನು ರಕ್ಷಣೆ ಕೊಡಬೇಕು ಆ ರಕ್ಷಣೆ ಕೊಟ್ಟು ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಯಾವಾಗ ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಆಗುತ್ತೋ, ಯಾವಾಗ ಯುವತಿ ಪ್ರೇಮಿಯ ಕೈ ಹಿಡಿದು ಪೊಲೀಸ್ ಠಾಣೆಯಲ್ಲಿ ಸಪ್ತಪದಿ ತುಳಿತಾಳೋ, ಹುಡುಗಿ ಕುಟುಂಬಸ್ಥರಿಗೆ ಕೋಪ ಬಂದಿದೆ. ಯುವತಿಯನ್ನ ಮಾತನಾಡಿಸದೆ ಪೊಲೀಸ್ ಠಾಣೆಯಿಂದ ಹೊರಬಂದು ಬಿಡ್ತಾರೆ. ಪೊಲೀಸರು ಕೂಡ ಸಮಸ್ಯೆ ಬಗೆಹರಿಯಿತು ಅಂತ ಸುಮ್ಮನಾಗ್ತಾರೆ. ಆದ್ರೆ ಇನ್ನೇನು ಕತ್ತಲಾಗಬೇಕು, ಸೂರ್ಯ ಮುಳುಗುತ್ತಿದ್ನೋ ಆಗ ಪೊಲೀಸರಿಗೆ ಶಾಕ್ ಆಗುತ್ತೆ. ಎಲ್ಲವೂ ಮುಗಿತು ಅಂದ್ಕೊಂಡಿದ್ದ ಪೊಲೀಸರಿಗೆ ಅಸಲಿ ಸಮಸ್ಯೆ ಎದುರಾಗುತ್ತೆ. ಅಸಲಿ ಟೆನ್ಷನ್ ಶುರುವಾಗುತ್ತೆ. ಯಾಕಂದ್ರೆ ಪ್ರೇಮಿಗಳು ಸ್ಟೇಷನ್ನಿಂದ ಹೊರ ಹೋಗ್ತಾ ಇದ್ದಂತೆಯೇ ಜೋಡಿ ಕೊಲೆ ನಡೆದಿತ್ತು. ಕಿರಣ್ ಹಾಗೂ ಮಂಜುನಾಥ್ನನ್ನ ಕೆಂಚನ ಗ್ಯಾಂಗ್ ಕೊಂದು ಹಾಕಿತ್ತು. ಪ್ರೇಮಿಗಳಿಗೆ ಸಹಾಯ ಮಾಡಿರೋ ಸಿಟ್ಟು, ಮನೆಯಿಂದ ಕರೆಯಿಸಿಕೊಂಡು ಬೀಳಿಸಿದ್ರು 2 ಶವ. ಅಸಲಿಗೆ ಇಲ್ಲಿ ಕೊಲೆಯಾಗಿ ಹೋಗಿರೋ ಕಿರಣ್ ಹಾಗೂ ಮಂಜುನಾಥ್ಗೆ 5 ಆರೋಪಿಗಳು ಯಾರು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. 5 ಪರಿಚಯವೂ ಇತ್ತು. ಅದರಲ್ಲೂ ಕಿರಣ್ಗೆ ಎಲ್ಲರೂ ಸ್ನೇಹಿತರಾಗಿದ್ರು. ಪ್ರೀತಿಸಿ ಮದುವೆಯಾಗಿರೋ ಜೋಡಿಯೂ ಕಿರಣ್ಗೆ ಸ್ನೇಹಿತರು. ಹೀಗಾಗಿ ಪ್ರೇಮಿಗಳಿಗೆ ಈ ಕಿರಣ್ ಸಹಾಯ ಮಾಡಿದ್ದಾನೆ ಅನ್ನೋ ಸಿಟ್ಟು ಹುಡುಗಿ ಅಣ್ಣ ಭರತ್ಗೆ ಇತ್ತು. ಭರತ್ ಜೊತೆ ಕೆಂಚ ಆ್ಯಂಡ್ ಗ್ಯಾಂಗ್ ಇದ್ರು. ಈ ನಡುವೆ ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ನಡೆಯುವಾಗ ಏನಾಯ್ತು ಅಂತ ತಿಳಿದುಕೊಳ್ಳೋಕೆ ಕಿರಣ್ ಪೊಲೀಸ್ ಠಾಣೆ ಬಳಿ ಬಂದಿದ್ದಾನೆ. ಆಗ ಯುವತಿ ಅಣ್ಣ ಭರತ್ ಕಿರಣ್ ಜೊತೆ ಜಗಳವಾಡಿದ್ದಾನೆ. ನೀನ್ಯಾಕೆ ಇಲ್ಲಿಗೆ ಬಂದೆ ಅಂತ ಗಲಾಟೆ ಮಾಡಿದ್ದಾನೆ. ನಿನಗೇನು ಸಂಬಂಧ ಅಂತ ಬೈದಿದ್ದಾನೆ. ಯಾವುದೋ ಒಂದು ಹುಡುಗಿ ಕೇಸು ಈ ನಮ್ಮ ಏರಿಯಾದಲ್ಲೇ JBM ನಗರದಲ್ಲೇ ಒಂದು ಹುಡುಗ ಓಡೋಗಿದ್ರು. ಆ ವಿಚಾರದಲ್ಲಿ ನಾವು ಆ ಸ್ಟೇಷನ್ ಹತ್ರಕ್ಕೆ ನಮ್ಮ ಬಾಂಬೆದ ಹೋದ. ಇಡೀ ಏರಿಯಾದವರೆಲ್ಲರೂ ಅಲ್ಲಿದ್ದರು. ನನ್ನ ಬಾಂಬೆದನು ಅಲ್ಲಿಗೆ ಓದಿದ ತಕ್ಷಣನೇ ಈ ಹುಡುಗಿ ಕಡೆ ಹುಡುಗರು ಅಲ್ಲಿ ವಾದ ಮಾಡಿದ್ರು. ನನ್ನ ಬಾಂಬೆದನಿಗೆ ವಾದ ಮಾಡಿದ್ರು, ಸುರೇಶ್ ಅನ್ನೋವನಿಗೆ ವಾದ ಮಾಡಿದ್ರು. ಏನಂತ ವಾದ, ನೀನು ಯಾಕೆ ಬಂದಿದ್ಯಾ ಅಂತೇಳಿ, ನೀನು ಯಾಕೆ ಬಂದಿದ್ಯಾ ಅಂತೇಳಿ ವಾದ ಮಾಡಿದ್ರು. ವಾದ ಮಾಡಿದ ತಕ್ಷಣ ಅವನು ಅಲ್ಲಿಂದ ಬಂದ. ಕಿರಣ್ ಮೇಲೆ ದ್ವೇಷ ಸಾಧಿಸಿದ್ರು ಗಲ್ಲಿ ಬಾಯ್ಸ್. ಅಸಲಿಗೆ ಮ್ಯಾಟರ್ ಇಲ್ಲೇ ಇರೋದು ನೋಡಿ. ಈ ಕಿರಣ್ ಹಾಗೂ ಕೆಂಚನ ಗ್ಯಾಂಗ್ ಸ್ನೇಹಿತರಾಗಿದ್ರು. ಎಲ್ಲೇ ಸಿಕ್ಕಿದ್ರು ಚೆನ್ನಾಗಿಯೇ ಮಾತನಾಡ್ಕೊಂಡಿರ್ತಿದ್ರು. ಆದ್ರೆ ಇತ್ತೀಚೆಗೆ ಕಿರಣ್ ಸ್ನೇಹಿತರು ಹಾಗೂ ಕೆಂಚನ ಸ್ನೇಹಿತರ ಮಧ್ಯೆ ಸಣ್ಣ ಪುಟ್ಟ ವಿಷಯಕ್ಕೆ ಗಲಾಟೆ ನಡೆದಿದೆ. ಬರೀ ಬಾಯಿ ಮಾತಲ್ಲಿ ಬೈದಾಡ್ಕೊಂಡಿರ್ತಾರೆ. ಹೀಗಾಗಿ ಕೆಂಚನ ಗ್ಯಾಂಗ್ ಹಾಗೂ ಕಿರಣ್ ಸ್ನೇಹಿತರ ನಡುವೆ ದ್ವೇಷ ಹುಟ್ಕೊಂಡಿರುತ್ತೆ. ಯಾವಾಗಾದ್ರೂ ಸಿಗಲೇ ಆಗ ವಿಚಾರಿಸ್ಕೊಳ್ಳೋಣ ಅಂತ ಸುಮ್ಮನಿರ್ತಾರೆ. ಈ ಮಂಜುನ ಮೇಲೆ ಏನು ದ್ವೇಷ ಇತ್ತೋ, ಸೂರಿ ಮೇಲೆ ಏನು ದ್ವೇಷ ಇತ್ತೋ ಗೊತ್ತಮ್ಮ. ಸೂರಿ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ ಕಣಮ್ಮ ಕೆಲವು ಜನ ಹುಡುಗರು. ಏನು ಅಟ್ಯಾಕ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಅವ್ನಿಗೆ ಹಾಕ್ಬೇಕು ಅನ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದ ನನ್ನ ಹತ್ರ ಬಂದು. ಅದಕ್ಕೆ ನೀನು ಹುಷಾರಾಗಿರೋ ಹಂಗೆ ಮಾಡಬೇಡ ಅಂದ. ಹೀಗೆ ಒಳಗೊಳಗೆ ಬೆಂಕಿ ಹೊತ್ತಿ ಉರಿತಾ ಇತ್ತು.
ಎರಡೂ ಗ್ಯಾಂಗ್ನವರು ಏನಾದ್ರೂ ಮಾಡೋ ಜಿದ್ದಿನಲ್ಲಿದ್ರು. ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ರು. ಈ ನಡುವೆ ಕೆಂಚನ ಗ್ಯಾಂಗಿಗೆ ನೆಪವಾಗಿ ಸಿಕ್ಕಿದ್ದೇ ಈ ಪ್ರೇಮದ ವಿಷಯ. ಸ್ಟೇಷನ್ ಬಳಿ ಕಿರಣ್ ಯಾಕೆ ಬಂದ ಅನ್ನೋ ಕೋಪ. ಮಾರಕಾಸ್ತ್ರ ಜೊತೆ ಊರಿಗೆ ನುಗ್ಗಿ ಅಟ್ಟಹಾಸ. ಕೆಂಚನ ತಂಡ ಹಳೆ ದ್ವೇಷ ಸಾಧಿಸುತ್ತಿತ್ತು. ಈ ನಡುವೆ ಯುವಕ ಯುವತಿ ಓಡಿ ಹೋಗಲು ಕಿರಣ್ ಕಾರಣ ಅಂತ ತಿಳಿದುಕೊಂಡಿದ್ರು. ಹೀಗಾಗಿ ಮನೆಗೆ ಹೋಗಿದ್ದ ಕಿರಣ್ಗೆ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಕಿರಣ್ನನ್ನ ಕರೆಯಿಸಿ ಹೊಡೆಯುವ ಪ್ಲಾನ್ ಮಾಡಿಕೊಂಡು ಡ್ರ್ಯಾಗರ್ ಹಾಗೂ ಮಚ್ಚು ಹಿಡ್ಕೊಂಡೆ ಜೈ ಭೀಮ್ ನಗರಕ್ಕೆ ಹೋಗಿದ್ದಾರೆ. ಅಲ್ಲಿ ಕಿರಣ್ಗೆ ಫೋನ್ ಮಾಡಿಸ್ಕೊಂಡು ಕರೆಸ್ಕೊಂಡಿದ್ದಾರೆ. ಈ ವೇಳೆ ಪ್ರೇಮಿಗಳಿಗೆ ಸಪೋರ್ಟ್ ಮಾಡಿದ್ದು ನೀನೇ, ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ಮತ್ತೆ ಜಗಳ ಮಾಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ನಡೆದಿದೆ ಅಂತಲೂ ಸುಮ್ಮನಾಗೋದು ಬಿಟ್ಟು ಕೊಲೆ ಮಾಡಲೇಬೇಕು ಅಂತ ಏರಿಯಾಗೆ ನುಗ್ಗಿದ್ದಾರೆ. ಹೋಗಬೇಕಾದ್ರೆ ನನ್ನ ಬಾಮ ಇದನ್ನ ಹೇಳ್ಕೊಂಡಿದ್ದ ತಕ್ಷಣನೇ ನಮ್ಮ ಅಣ್ಣ ಏನು ಮಾಡ್ದ, ಈ ನಮ್ಮ ಬಾಮ ಇದನ್ನ ಹೇಳ್ಕೊಂತೀರ ಅಂತೇಳಿ ಇನ್ನೊಬ್ಬ ಹುಡುಗ ಏನು ಮಾಡ್ದ, ನಮ್ಮ ಅಣ್ಣನಿಗೆ ಚಾಕುವಿನಿಂದ ಚುಚ್ಚುಬಿಟ್ಟ. ಇಲ್ಲಿ ಕತ್ತಿಗೆ ಚುಚ್ಚುಬಿಟ್ಟ. ಮಂಜುನಾಥ್ ಅನ್ನೋರಿಗೆ ಕತ್ತಿಗೆ ಚುಚ್ಚಿದ ತಕ್ಷಣ ನಾವು ಅವ್ರ ಕಡೆ ಹೋಗ್ಬಿಟ್ವಿ. ಅವ್ರ ಕಡೆ ಹೋಗಿದ ತಕ್ಷಣ ಇನ್ನೊಬ್ಬ ಹುಡುಗ ಮಚ್ಚು ತಗೊಂಡು ಇಷ್ಟುದ್ದ ಲಾಂಗ್ ತಗೊಂಡು ಎಲ್ಲರ ಕಡೆನೂ ಬೀಸಿದ ತಕ್ಷಣನೇ ಅವನು ಕಿರಣ ಅನ್ನೋ ಹುಡುಗನಿಗೆ ಹೊಟ್ಟೆಗೆ ಬಿತ್ತು. ಮತ್ತೆ ಇವನು ಸುರೇಶ್ ಅನ್ನೋನಿಗೆ ಕಾಲಿಗೆ ಹೊಡೆದಿದ್ದಾರೆ, ಮತ್ತೆ ಪಕ್ಕೆಗೆ ಹೊಡೆದಿದ್ದಾರೆ. ಏನ್ ಗೊತ್ತಾ, ಇಲ್ಲಿ ಟಾರ್ಗೆಟ್ ಆಗಿದ್ದದ್ದು ಕಿರಣ್. ಹೊಡಿಬೇಕು ಅಂತ ಬಂದಿದ್ದು ಕಿರಣ್ನನ್ನ. ಅದೇ ರೀತಿ ಕಿರಣ್ ಮೇಲೆ ಮೊದಲು ದಾಳಿ ಮಾಡಿದ್ದಾರೆ. ಹೊಟ್ಟೆ ಭಾಗಕ್ಕೆ ಚಾಕುವಿನಲ್ಲಿ ಚುಚ್ಚಿದ್ದಾರೆ. ಇದೇ ವೇಳೆ ಜಗಳ ಬಿಡಿಸೋಕ್ ಬಂದಿದ್ದ ಮಂಜುನಾಥ್ ಮೇಲೂ ದಾಳಿ ಮಾಡಿದ್ದಾರೆ. ಡ್ರ್ಯಾಗರ್ನಿಂದ ಇರಿದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ತಕ್ಷಣವೇ ಇವರಿಬ್ಬರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತಾದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಇಬ್ಬರೂ ಮೃತಪಟ್ಟಿದ್ದಾರೆ. ಒಂದು ಹೆಚ್ಚು ಕಮ್ಮ ಒಂದು 7-8 ಜನ ಹೆಣ್ಣು ಮಕ್ಕಳನ್ನ ಸಮೇತನೂ ಅವ್ರು ಹೊಡೆದಿದ್ದಾರೆ. ಹೆಣ್ಣು ಮಕ್ಕಳ ಸಮೇತನೂ ಬೈದಿದ್ದಾರೆ. ಹೆಣ್ಣು ಮಕ್ಕಳಿಗೂ ಚಾಕು ಹಾಕಕ್ಕೆ ಬಂದಿದ್ದಾರೆ. ನಮ್ಮ ಅಕ್ಕನ ಮಗಳಿಗೆ ಚಾಕು ಹಾಕಿದ್ದಾರೆ. ಚಾಕು ಹಾಕಿದ್ದು ಅವಳು ಬಿಡ್ಸೋಕೆ ಹೋಗಿದ್ದಕ್ಕೆ ನೀನು ಯಾಕೆ ಬರ್ತೀಯ ಅಂತೇಳಿ ಅವಳನ್ನು ಎದುರಿಸಿದ್ದಾರೆ. ಮಂಜುನಾಥ್ ಅವರು ಬಿಡ್ಸಕ್ಕೆ ಹೋಗಿದ್ದು. ಮಂಜುನಾಥ್ ಅನ್ನೋರು ಬಿಡ್ಸಕ್ಕೆ ಹೋಗಿ ಹೋಗ್ರಪ್ಪ, ಇನ್ನು ಆಗೋಗಿದೆ, ಹೋಗ್ರಿ ಅಂತ ಹೇಳಿದ್ರು. ಅವರು ಕೇಳೋ ಲೆವೆಲಲ್ಲಿ ಇದ್ದಿಲ್ಲ. ಭದ್ರಾವತಿ ಹಳೆ ಠಾಣೆ ಪೊಲೀಸರು ಗಲಾಟೆ ನಡಿಬಾರ್ದು ಅಂತಲೇ ರಾಜಿ ಪಂಚಾಯಿತಿ ನಡೆಸಿ ಕಳುಹಿಸಿದ್ರು. ಎಲ್ಲರಿಗೂ ಬುದ್ಧಿ ಹೇಳಿದ್ರು. ಆದ್ರೆ ಹುಡುಗರು ಮಾಡಿರೋದೇ ಬೇರೆ. ಅನ್ಯಾಯವಾಗಿ ಇಬ್ಬರ ಜೀವ ತೆಗೆದು ಬಿಟ್ಟಿದ್ದಾರೆ. ಈ ವಿಷಯ ಗೊತ್ತಾಗ್ತಿದ್ದಂತೆ ಫೀಲ್ಡ್ಗಿಳಿದ ಪೊಲೀಸರು 5 ಆರೋಪಿಗಳನ್ನ ಬಂಧಿಸಿದ್ದಾರೆ.